ಹಳೆಬೀಡು ಹಾಳಾಗಕ್ಕೆ ಅಂದ್ರೆ ದ್ವಾರ ಸಮುದ್ರ ಹಾಳಾಗಿ ಹಳೆಬೀಡು ಆಗ್ಲಿಕ್ಕೆ ಒಬ್ಬ ಸಾಧ್ವಿ ಶಾಪ ಕಾರಣನಾ? ಹೌದು ಅಂತಾರೆ ಇಲ್ಲಿನ ಜನಪದರು. ಮತ್ತೆ ಕೆಲವೊಂದು ಐತಿಹಾಸಿಕ ಕುರುಹುಗಳು ಅದಕ್ಕೆ ಇದೆ. ಸೂಳೆ ಸುಪ್ಪತ್ತಿಗೆ ಏರಿ ಸಾಧ್ವಿ ಸಮಾಧಿಯಾಗಿರುವಂತಹ ದ್ವಾರ ಸಮುದ್ರ ಹಾಳಾಗ್ಲಿ, ಕುಂಬಾರಗೇರಿ ಊರಾಗ್ಲಿ ಎನ್ನುವಂಥದ್ದು ಒಬ್ಬ ಸಾಧ್ವಿ ಶಾಪ. ಈ ಶಾಪವನ್ನು ಕೊಟ್ಟಂತವಳು ಮೂರನೇ ಬಳ್ಳಾಳನ ತಂಗಿ. ಅವನಿಗೆ ಇಷ್ಟ ಇಲ್ಲದಿರುವಂತ ಮದುವೆ ಆಗಿರ್ತಾಳೆ. ಹಾಗಾಗಿ ಮೂರನೇ ಬಳ್ಳಾಳ ಅವನನ್ನ ಹೊರಗಾಕಿರ್ತಾನೆ. ಅವರ ಇಬ್ರು ಮಕ್ಕಳು ಲಕ್ಕಣ ಮತ್ತೆ ವೀರಣ್ಣ ಅಂತೇಳಿ ಅವರು ಮತ್ತೆ ಹಳೆಬೀಡಿಗೆ ಬಂದು ಈ ಒಂದು ದ್ವಾರ ಸಮುದ್ರಕ್ಕೆ ಬಂದು ಇದನ್ನೆಲ್ಲ ನೋಡಕ್ಕೆ, ನಮ್ಮ ಮಾವನ ಸಾಮ್ರಾಜ್ಯ ಹೇಗಿದೆ ಅಂತ ನೋಡಕ್ಕೆ ಬರ್ತಾರೆ. ಇದು ಗೊತ್ತಾದ ನಂತರದಲ್ಲಿ ಈ ಮೂರನೇ ಬಳ್ಳಾಳನ ಕಿರಿರಾಣಿ ಏನ್ ಮಾಡ್ತಾಳೆ, ಹೀಗೆ ನಿಮ್ಮ ತಂಗಿಯ ಮಕ್ಕಳುಗಳು ಇಲ್ಲಿಗೆ ಬಂದಿದ್ದಾರೆ ಅಂತೇಳಿ ತಗೊಂಡೋಗಿ ಅವನಿಗೆ ಚಾಡಿ ಹೇಳ್ತಾಳೆ. ಮತ್ತೆ ನನ್ನನ್ನು ಮೋಹಿಸಿದ್ರು ಅಂತೇಳಿ ಚಾಡಿನ ತಗೊಂಡೋಗಿ ಮೂರನೇ ಬಳ್ಳಾಳನಿಗೆ ಹೇಳ್ತಾಳೆ. ಇದನ್ನೇ ನಂಬ್ಕೊಂಡಂತಹ ಮೂರನೇ ವೀರಬಳ್ಳಾಳ ಅವಳನ್ನೇ ಸೇರಿಸಬಾರ್ದು ಅನ್ಕೊಂಡಿದ್ದೆ, ಅವನ ಮಕ್ಕಳು ಹೇಗ್ ಬಂದ್ರು ಅಂತೇಳಿ ಅವ್ರನ್ನ ಶೂಲಕ್ಕೆ ಏರ್ಸ್ಬಿಡಿ ಅಂತ ಹೇಳ್ತಾನೆ. ಮತ್ತೆ ಅವನ ಸಾಮ್ರಾಜ್ಯದಲ್ಲಿ ಇದ್ದವರು ಅವ್ರನ್ನ ತಗೊಂಡೋಗಿ ಶೂಲಿಕ್ ದಿನ್ನೆನಲ್ಲಿ ಶೂಲಕ್ಕೆ ಏರ್ಸ್ಬಿಡ್ತಾರೆ. ಇದು ತಿಳಿದಂತಹ ಸಾಧ್ವಿ ಚನ್ನರಾಯಪಟ್ಟಣದಿಂದ ಕುದುರೆಲ್ ಬರ್ತಾಳೆ. ಆದ್ರೆ ಅವಳನ್ನ ಯಾರು ಕೂಡ ಸೇರ್ಸಲ್ಲ. ಅದೇ ಟೈಮ್ನಲ್ಲಿ ನಿತ್ರಾಣ ಆಗಿ ಈ ಕುಂಬಾರಗೇರಿ ಬಸ್ಕೇಳಿ ಅಂತ ಏನಿದೆ ಅಲ್ಲಿ ಬಿದ್ದೋಗ್ಬಿಡ್ತಾಳೆ. ಆಗ ಒಬ್ಬ ಕುಂಬಾರ ಬಂದು ಅವಳಿಗೆ ಸ್ವಲ್ಪ ನೀರು ಕೊಡ್ತಾನೆ. ನೀರು ಕೊಟ್ಟು ನೀನ್ ಹೋದ್ರೂ ಏನು ಉಪಯೋಗ ಇಲ್ಲ, ನಿನ್ ಮಕ್ಕಳು ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾರೆ, ಅವ್ರನ್ನ ಶೂಲಕ್ಕೆ ಏರ್ಸ್ಬಿಟ್ಟಿದ್ದಾರೆ ಅಂತ ಅಂತಾರೆ. ಇದನ್ನ ಗೊತ್ತಾದಂತ ಸಂದರ್ಭದಲ್ಲಿ ಅವಳು ತುಂಬಾ ಒಂದು ಕೋಪಗೊಂಡು, ಮತ್ತೆ ಅವ್ರ ಅಣ್ಣನ ಮೇಲೆ ವೀರಬಳ್ಳಾಳನ ತುಂಬಾ ಕೋಪಗೊಂಡು ಈ ಒಂದು ಶಾಪವನ್ನ ಸೂಳೆ ಸುಪ್ಪತ್ತಿಗೆ ಏರಿ ಸಾಧ್ವಿ ಸಮಾಧಿ ಆಗಿರುವಂತಹ ದ್ವಾರ ಸಮುದ್ರ ಹಾಳಾಗ್ಲಿ, ಕುಂಬಾರಗೇರಿ ಊರಾಗ್ಲಿ